ಇದೆಲ್ಲದರ ಜೊತೆಗೆ ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಶುಭ ಮುಹೂರ್ತಗಳನ್ನು ನಾಯಕರು ಹುಡುಕ್ತಾ ಇದ್ದಾರೆ. ಈ 27, 28 ಭಾಳ ಆಸ್ಪಿಷಿಯಸ್ ಡೇ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿನೇ 28ನೇ ತಾರೀಕಿನೇ ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಈ ಬಾರಿ ತೀವ್ರ ಕಸರತ್ತಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ವಿರುದ್ಧ ಕಣಕ್ಕಿಳಿದಿರುವಂಥವರು. ಮಂಜುನಾಥ್ ಅವರಿಗೆ ಒಂದು ಒಳ್ಳೆಯ ಹೆಸರಿದೆ, ಒಳ್ಳೆಯ ವೈದ್ಯರು, ಹೃದಯವಂತ ಅನ್ನುವಂಥ ಮಾತಿದೆ. ಇನ್ನು ಅಷ್ಟು ಸುಲಭವಾಗಿ ಇವರು ಕೂಡ ಯಾವುದೇ ಕ್ಷೇತ್ರವನ್ನು ಬಿಟ್ಕೊಡುವಂಥವ್ರಲ್ಲ, ಅಣ್ಣ ತಮ್ಮಂದರು. ಅವರೂ ಕೂಡ ತಮಗೆ ಯಾವ ರೀತಿ ಬೇಕೋ ಆ ರೀತಿ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಶಕ್ತಿ ಪ್ರದರ್ಶನ ಮಾಡಬೇಕು, ಈ ಮುಖಾಂತರ ನಾಮಿನೇಷನ್ ಫೈಲ್ ಮಾಡಬೇಕು. ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಫಿಕ್ಸ್ ಆಗಿದೆ 28ನೇ ತಾರೀಕು. 27, 28 ತುಂಬ ಒಳ್ಳೆ ಮುಹೂರ್ತ ಅನ್ನುವಂಥ ಮಾತುಗಳಿವೆ. ಹೀಗಾಗಿನೇ ರಾಮನಗರದಲ್ಲಿ ಅವರು ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಸುವಂಥದ್ದು ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ. ಜಿಲ್ಲಾಧಿಕಾರಿಗಳೇ ಆಯಾ ಜಿಲ್ಲೆಯ ಆಯಾ ಕ್ಷೇತ್ರದ ಚುನಾವಣಾಧಿಕಾರಿಗಳು ಕೂಡ ಆಗಿರ್ತಾರೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ರಾಮನಗರ DC ಕಚೇರಿನಲ್ಲಿ ಈಗ ನಾಮಪತ್ರ ಸಲ್ಲಿಸಲಿಕ್ಕೆ ಡಿ ಕೆ ಸುರೇಶ್ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನೋ ಡೌಟ್ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಇರುತ್ತೆ.